ಒಬ್ಬ ಚೈನಿ ವಿದೇಶಿಯ ಅವ್ರ ಪ್ರಭಾವ ಇವ್ರ ಪ್ರಭಾವ ಅಂತ ಹೇಳುವಂಥ ಮಾತನ್ನು ಆಡದ ಆ ವ್ಯಕ್ತಿ ಹೇಳುತ್ತಿರುವಂಥ ವಿಷಯಗಳಿಗೆ ಗಮನ ಹರಿಸಿ ಅವುಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಮೋದಿಯವರು ಮಾಡಬೇಕು ಅನ್ನೋದು ಅಲ್ಲೆಲ್ಲ ಕೂಡಿದಂಥ ವಿದ್ಯಾರ್ಥಿಗಳ ತಂದೆ ತಾಯಿಗಳ ಬಯಕೆ ಆಗಿತ್ತು ಅನ್ನೋದು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿದೆ, ಇದರಿಂದಾಗಿ ಏನು ಇಫೆಕ್ಟ್ ಆಗ್ತದೆ ನೋಡುವಂಥದ್ದು ನಾವು ನೋಡಬೇಕಾಗಿದೆ. ಜೊತೆಗೆ ಇದನ್ನು ದೊಡ್ಡ ಇಶ್ಯೂ ಮಾಡಿಕೊಂಡು ರಾಹುಲ್ ಗಾಂಧಿ ಆಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು ದೊಡ್ಡದು ಮಾಡ್ತಾ ಇದ್ದಾರೆ. ಈ 15ರಿಂದ 30 ವಯಸ್ಸಿನ ಒಳಗಿನ ಈ ಜಂಜಿಗಳು ಹೆಚ್ಚು ಕಡಿಮೆ 40 ಕೋಟಿ ಜನಸಂಖ್ಯೆ ಇದ್ದಾರೆ. ಇವ್ರ ಮೇಲೆ ಈಗ ಮುಂದಿನ ಡೆವಲಪ್ಮೆಂಟ್ ಅಂತದ ಎತ್ಕೊಂಡು ಹೋಗಿದ್ದು ಇವ್ರ ಮೇಲೆ ಏನು ಪರಿಣಾಮ ಆಗ್ಬೋದು, ವಾಂಚೋಕರಣ ಅಥವಾ ಒತ್ತಾಯದಿಂದ ಅವ್ರಿಗೆ ಊಟ ಮಾಡಿಸಿದ್ದು ಇವ್ರ ಮೇಲೆ ಏನು ಪರಿಣಾಮ ಆಗ್ಬೋದು, ಇದೆಲ್ಲರೂ ಮುಂದಿನ ನೋಡುವಂಥದ್ದು. ಅದೇನವಾಗಲಿ ಮೋದಿಯವರು ಕೊನೆಗೆ ಜಿದ್ದು ಬಿದ್ದವ್ರನ್ನ ಏನಪ್ಪ ಅಂದ್ರೆ ಅಲ್ಲಿದ್ದು ಹಾಕಿಕೊಂಡು ಪೊಲೀಸ್ ಮೂಲಕ ಹಾಕಿಕೊಂಡಿದ್ದು ಮಾತ್ರ ಖಂಡನಾರ್ಹ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ತಿಳಿಸಿ ತರಬಹುದು. ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.